come to this part for this program and to be part of this esteemed program. Because since childhood, we all know that eye donation is one of the best donation ever a human being can do. ನೇತ್ರದಾನ ಮಹಾದಾನ ಅಂತ ನಾವು ಚಿಕ್ಕ ಮಕ್ಕಳಿಂದನೂ ಕೇಳ್ತಾ ಇದ್ದೀವಿ. This is the best gift for a mankind, or the best gift for you to give to your future generation. ನಾವು ಬದುಕಿ ತೆರಳಿದ ನಂತರವೂ ಕೂಡ ನಾವು ಜಗತ್ತಲ್ಲಿ ಬದುಕಬೇಕು ಅಂತಂದರೆ ಇದೊಂದೇ ದಾರಿ. ಯಾಕೆಂತಂದರೆ ನಾವು ಬದುಕಿದ ನಂತರ 4 ಜನಕ್ಕೆ ನಾವು ಬೆಳಕನ್ನು ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ಅವಕಾಶ ದೇವರು ನಮಗೆ ಕಲ್ಪಿಸಿದರೆ ಕಣ್ಣಿನ ದಾನದ ಮೂಲಕ ನಾವು ಕೊಡ್ಬೋದು. ಆ ಒಂದು ದಾರಿಯನ್ನು ತೋರಿಸ್ಕೊಟ್ಟವರು ಭಾಳಷ್ಟು ಜನ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ನೇತ್ರದಾನವನ್ನು ಮಾಡಿ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಹಾದಿಯನ್ನು ಹಾಕ್ಕೊಟ್ಟಿರ್ತಕ್ಕಂಥದ್ದು ಕೂಡ. ನಾವು ಲಕ್ಷಾಂತರ ಜನ ಬೇರೆ ಬೇರೆ ಕಾರಣದಿಂದ ಸಾವನ್ನಪ್ಪುವಂಥದ್ದು, ಮನುಷ್ಯ ಹುಟ್ಟಿದ ಮೇಲೆ ಸಾವಾಗುವಂಥದ್ದು ಸಹಜ. ಆದರೆ ಆ ಸಾವಿನ ನಂತರವೂ ನಾವು ಈ ಒಂದು ಪ್ಲೆಡ್ಜನ್ನು ಮಾಡೋದ್ರ ಮೂಲಕ ಬರೀ ಕಣ್ಣಷ್ಟೇ ಅಲ್ಲ, ನೀವು ಎಲ್ಲ ಆರ್ಗನ್ಸ್ ಕೂಡ ದಾನ ಮಾಡುವಂಥದ್ದು ಭಾಳಷ್ಟು ಆರ್ಗನ್ಸ್ ಇದೆ. ನಮ್ಮ ಸಂಬಂಧಿಕರು ಅಥವಾ ನಮ್ಮ ಜೊತೆಲಿರ್ತಕ್ಕಂಥವ್ರು ಅವರ ಕಾಲದ ನಂತರ ಅವರ ಆರ್ಗನ್ಸನ್ನು ಡೊನೇಟ್ ಮಾಡೋಂಥ ಒಳ್ಳೆ ಕೆಲಸದಲ್ಲಿ ನಾವೆಲ್ಲ ಭಾಗಿಯಾಗಬೇಕು. And that students have learned a lot by this. I would like to tell you that we consider teaching or our profession as a noble profession, as we give knowledge and life to the young students. At the same time, you are doing a human service to the society by giving light to many blind people. ಅಂದರೆ ಒಬ್ಬರು ಪರ್ಸನ್ನಿಂದ ಆ್ಯಕ್ಚುಲಿ 2 ಕಣ್ಣು ಇರುತ್ತೆ. ಒಂದು ಕಣ್ಣಲ್ಲಿ ನಾವು ಬೇಸಿಕಲಿ ಕರಿಗುಡ್ಡೆನ ಮಾತ್ರ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದು, ಸೊ ಕಾರ್ನಿಯಾ ಅಂತ ಹೇಳ್ತೀವಿ. ಸೊ ಎಂಟೈರ್ ಐಬಾಲ್ ಏನು ಟ್ರಾನ್ಸ್ಪ್ಲಾಂಟ್ ಮಾಡೋಲ್ಲ. ಸೊ ಈ ಕಾರ್ನಿಯಲ್ಲೇನೆ ಆ್ಯಕ್ಚುಲಿ 6 ಲೇಯರ್ಸ್ ಇರುತ್ತೆ. ಸೊ ಈಚ್ ಪರ್ಸನ್ ಇಂದ 2 ಕಾರ್ನಿಯಾ ಅಂತ ತೊಗೊಂಡ್ರು ವಿ ಕ್ಯಾನ್ ಆ್ಯಕ್ಚುಲಿ ಹೆಲ್ಪ್ ಫಾರ್ 4 ಪೇಷಂಟ್ಸ್. ಸೊ ಡಿಪೆಂಡಿಂಗ್ ಆನ್ ಯಾವ ಲೇಯರಲ್ಲಿ ಅಫೆಕ್ಟ್ ಆಗಿರುತ್ತೆ ಆ ಲೇಯರ್ ಮಾತ್ರ ರಿಪ್ಲೇಸ್ ಮಾಡ್ಬೋದು. ಡಸಂಟ್ ಮೀನ್ ದಟ್ 1 ಕಾರ್ನಿಯಿಂದ 6 ಪೇಷಂಟ್ಸ್ ಇರಲ್ಲ. ಸೊ ವಿ ಕ್ಯಾನ್ ಸ್ಪ್ಲಿಟ್ ದ ಕಾರ್ನಿಯಾ ಇಂಟು 2 ಡಿಫ್ರೆಂಟ್ ಪೋರ್ಷನ್ಸ್. ಅದರಲ್ಲಿ ನಾವು 2 ಪೇಷಂಟಿಗೆ ಹೆಲ್ಪ್ ಮಾಡ್ಬೋದು. ಸೊ ಟೋಟಲಿ 1 ಪೇಷಂಟಿಂದ 4 ಜನಕ್ಕೆ ದೃಷ್ಟಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸತ್ತ ಮೇಲೆ 6 hours ಟೈಮ್ ಲೈನ್ ಇರುತ್ತೆ. ಸೊ ಬೇಸಿಕ್ಲಿ ಈ ಪ್ರೊಸೀಜರು ಆ್ಯಕ್ಚುಲಿ ಜಸ್ಟ್ ಒಂದು 10 minutes ಪ್ರೊಸೀಜರ್. ಸೊ ನಮಗೆ ಅದು 6 hours ಒಳಗೆ ಅದು ಬಾಡಿ ಹತ್ರ ತಲುಪಿದ್ವಿ ಅಂದರೆ ವಿ ಕ್ಯಾನ್ ಯೂಸ್ ದಟ್ ಕಾರ್ನಿಯಾ. ಇದು ಯೂಶ್ವಲಿ August 25th ಇಂದ September 8th ಅರೇಂಜ್ ಮಾಡ್ತೀವಿ. ಇದು ಬೇಸಿಕ್ಲಿ 1985ಇಂದನೂ ಮಾಡ್ಕೊಂಡು ಬಂದಿದ್ದೀವಿ ಆ್ಯಸ್ ಪರ್ ದ ನ್ಯಾಷನಲ್ ಗೈಡ್ಲೈನ್ಸ್. ಸೊ ಇದರಲ್ಲಿ ನಾವು ಐ ಡೊನೇಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇದನ್ನು ಅರೇಂಜ್ ಮಾಡ್ತಾ ಇರೋದು. ಸೊ ಈ ಎಂಟೈರ್ 15 days ಇಲ್ಲಿ ನಾವು ಪ್ರೋಗ್ರಾಮ್ಸ್, ಎಜುಕೇಷ್ನಲ್ ಇವೆಂಟ್ಸ್, CMEs ಆ್ಯಂಡ್ ಈವೆಂಟ್ ಡಿಬೇಟ್ಸ್ ಕೂಡ ಅರೇಂಜ್ ಮಾಡಿರ್ತೀವಿ. ಸೊ ಇದರಿಂದ ಎಲ್ಲ ಎಂಟೈರ್ ಪಾಪ್ಯುಲೇಷನ್ಗೆ ಇನ್ಫಾರ್ಮೇಷನ್ ಹೋಗಬೇಕು ಐ ಡೊನೇಷನ್ ಬಗ್ಗೆ. ಐ ಡೊನೇಷನ್ ಯಾರ್ಯಾರು ಮಾಡ್ಬೋದು, ಏನೇನು ಪ್ರೊಸೀಜರ್ ಇದೆ, ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಬೋದು, ಎಲ್ಲ ರೀತಿಯಾದ ಅವೇರ್ನೆಸ್ಸು ಕೊಡ್ತೀವಿ.